ನೊಂದ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸಿ ಶಿಶು ಸಂಸ್ಕರಣೆ ಮಾಡಿ ಸಂರಕ್ಷಣೆ ಮಾಡಿ ಬಡವರ ಏಳಿಗೆಗೆ ಶ್ರಮಿಸಿರುವಂತಹ ಕೈಗಳಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ಸಂಸ್ಥಾಪಕಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಖ್ಯಾತ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವಂಥದ್ದು. ಸಮಾಜ ಸೇವಕ್ಕೆ ನಮ್ಮ ಜೊತೆ ಸುಶೀಲಮ್ಮ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಸೇವೆ ಮಾಡಿದಾಗ ಅದು ನ್ಯಾಯಬದ್ಧವಾಗಿ ಕಷ್ಟಪಟ್ಟು ಮಾಡಿದಾಗ ಭಗವಂತ ಯಾವುದೋ ರೂಪದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಸೊ ಇದನ್ನು ಈ ನಮ್ಮವರೆಲ್ಲ ತುಂಬಾ ಆಕಾಂಕ್ಷೆ ಇತ್ತು ಅವರಿಗೆ. ನಾನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಲಿಲ್ಲ, ಪದ್ಮಶ್ರೀ ಬರಬೇಕು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆಯೇ ಅದು ವ್ಯವಸ್ಥೆ ಆಗಿದೆ. ಅದಕ್ಕೆ ಸಾಕಷ್ಟು ಜನಗಳು ಅದಕ್ಕೆ ಪ್ರಯತ್ನನೂ ಪಟ್ಟಿದ್ದಾರೆ. ಪಟ್ಟಿದ ತಕ್ಕಾಗಿ ಫಲ ಭಗವಂತ ಕೊಟ್ಟಿದ್ದಾನೆ. 75ರಲ್ಲಿ ನೀವು ಸುಮಂಗಲಿ ಸೇವಾಶ್ರಮನ ಆರಂಭಿಸ್ತೀರಾ. ಸಮಾಜ ಸೇವೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ನನಗೆ ಮೊದಲು ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಿರಲಿಲ್ಲ. ನಾನು 9ನೇ ಕ್ಲಾಸಲ್ಲಿ ಓದ್ತಾ ಇದ್ನಲ್ಲ, ಆ ಸಂದರ್ಭದಲ್ಲಿ ಒಂದು ನಮ್ಮ ಪ್ರಿನ್ಸಿಪಾಲ್ ಅವರು ತುಂಬ ನನ್ನ ಕಂಡ್ರೆ ತುಂಬ ಇಷ್ಟ. ಕಾರಣ ಏನಂದರೆ, ಯಾರೇ ಟೀಚರ್ ಬಂದಿಲ್ಲ ಅಂದರೂ ನಾನು ಕ್ಲಾಸ್ ತಗೋತಾ ಇದ್ದೆ. ನನಗೆ ಅಂದರೆ ಮ್ಯಾಥ್ಸ್ ತುಂಬ ಇಷ್ಟ, ಅದು ತಗೊಳ್ತಾ ಇದ್ದೆ. ಸೊ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಇದ್ದಿದ್ದು. ಸೊ ಅಂಥ ಸಂದರ್ಭದಲ್ಲಿ ಆ ಪ್ರಿನ್ಸಿಪಾಲ್ ಅವರು ನನಗೆ ಒಂದು ಟೆಕ್ಸ್ಟ್ ಬುಕ್ ನನ್ನ ಹತ್ರ ಇರಲಿಲ್ಲ. ಆ ಟೆಕ್ಸ್ಟ್ ಬುಕ್ಕನ್ನು ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ನನ್ನನ್ನು ಆಯ್ಕೆ ಮಾಡಿದರು. ಯಾವಾಗ ನಮ್ಮನ್ನು ಆಯ್ಕೆ ಮಾಡಿದರೋ ಅವರು ಕೊಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಕೈನಲ್ಲಿ ಇಟ್ಕೊಂಡಿರೋ ಸಮಯದಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಮೈಕಲ್ಲಿ, ಈ ಪುಸ್ತಕಗಳು ಬಂದದ್ದು ಹಳೆಯ ಸ್ಟೂಡೆಂಟ್ಸ್ಗಳದ ಹಣದಿಂದ ಎಲ್ಲ ಶೇಖರಣೆ ಮಾಡಿ ಕೊಟ್ಟಿದ್ದಂತ ತಕ್ಷಣ ಹಳೆ ಸ್ಟೂಡೆಂಟ್ಸ್, ನಾವು ಸ್ಟೂಡೆಂಟ್ಸು. ಸೊ ನಾವು ಅರ್ನ್ ಮಾಡಿಬಿಟ್ಟು ಬಂದಾಗ ನಾವು ಸಹಾಯ ಮಾಡಬೇಕು, ಎಜುಕೇಷನ್ ಒಂದು ಸಂಕಲ್ಪ ಮಾಡಿದ್ದು, ಅದು ಸಕ್ಸಸ್ ಆಗಿದ್ದು. ನಮ್ಮ ಇದು ಫ್ಯಾಮಿಲಿನೂ ಸಹ, ನಮ್ಮ ತಂದೆ ತಾಯಿಗಳು ತುಂಬ ಬಡತನದಲ್ಲಿದ್ದಿದ್ದು, ಸಿರಿತನ ಆಯಿತು. ಮತ್ತು ಈ ವಾರ ಆದಾಗ ತುಂಬಾ ಕಷ್ಟ ಆಗಿ ನಮ್ಮದು ಇದರಲ್ಲಿ ಕಮ್ಯುನಿಟಿ ಇದ್ದಿದ್ದು, ಆವಾಗ ತುಂಬಾ ಬೆಲೆ ಇಳಿದೋಯ್ತು. ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ. ಆ ಸಂದರ್ಭದಲ್ಲಿ ನಾವು ಓದೋದಕ್ಕೆ ಇದು ಮಾಡಿದ್ದು. ಸೊ ಅದರಿಂದ ಮತ್ತು ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು 7ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಸಣ್ಣ ಮಕ್ಕಳು ನಮ್ಮ ಒಟ್ಟಾರ, ಆ ಸಣ್ಣ ಮಕ್ಕಳಿಗೆ ನಾನು ಪಾಠ ಮಾಡ್ತಾಯಿದ್ದೆ. ಆಮೇಲೆ ಹೈಸ್ಕೂಲ್ ಹೋಗ್ಬೇಕಾದ್ರೂ ಮಾಡ್ತಿದ್ದೆ. ಹೈಸ್ಕೂಲ್ ಆದಮೇಲೆ ಸ್ವಲ್ಪ ದಿವಸ ಇನ್ನೂ ಕೆಲಸಕ್ಕೆ ಸೇರಲಿಲ್ಲ. ಒಂದು ಟ್ಯೂಟೋರ್ನಲ್ಲಿ ನನ್ನನ್ನು ಕರೆದುಬಿಟ್ಟು ಅಲ್ಲಿ ನಾನು ಪಾಠ ಮಾಡ್ತಾಯಿದ್ದೆ. ಪಾಠ ಮಾಡಿಬಿಟ್ಟು ಮಾಡ್ಬೇಕಾದ್ರೆ ನಾನು, ಸರ್ ಯಾತಕ್ಕೆ ಡ್ಯೂಟಿ ಮಾಡಿದ್ದೀರಲ್ಲ, ಹಾಗೆ ಒಂದು ಸ್ಕೂಲ್ ಶುರು ಮಾಡಿ ಅಂತ. ನೀವೇ ಮಾಡಮ್ಮ ಅಂದರು. ಸರಿ ಅಂತೇಳಿ 1ನೇ ಕ್ಲಾಸಿಗೆ ಶುರು ಮಾಡಿ ಅಟೆಂಡೆನ್ಸ್ ಆಗೋ ಅಷ್ಟೊತ್ತಿಗೆ ರೆಮ್ಕೋಯಿಂದ ನಮಗೊಂದು ಚಿಟ್ಟಿ ಬಂದುಬಿಡ್ತು, ನಿಮ್ಮನ್ನು ಆಯ್ಕೆ ಮಾಡಿದಿರಿ, ಬಂದು ಕೆಲಸಕ್ಕೆ ಸೇರಿ ಅಂತ ಹೇಳಿಬಿಟ್ಟು. ಅಲ್ಲಿಗೆ ಜಂಪ್ ಆಗಿದ್ದು. ಸೊ ಅಲ್ಲಿಂದ 1 by 1 ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು 75ರಲ್ಲಿ, ನನಗೆ 73ರಲ್ಲಿ ನಾನು ರಿಸೈನ್ ಮಾಡಿದೆ. ರಿಸೈನ್ ಯಾಕೆ ಮಾಡಿದರೆ, ಮಾತಾ ಮಹಾದೇವಿ ಗೊತ್ತಿರಬೇಕು, ಮಾತೆ ಮಹಾದೇವರು ಅವರ ಒಂದು ಹೆಪ್ಪಿಟ್ಟ ಪುಸ್ತಕ ಅದನ್ನು ಓದಿದೆ. ಅದು ಯಾರು ನಮ್ಮ ಫ್ಯಾಕ್ಟ್ರಿನಲ್ಲಿರೋವರೇ ತಂದುಕೊಟ್ರು. ಇಡೀ ನೈಟ್ ಮುಗಿಸ್ಬಿಟ್ಟು ಅವ್ರು ಎಮಿಲಿ ಅಂತ ಹೇಳಿಬಿಟ್ಟು, ನಾನಂದೆ ನೀನು ಕರ್ಕೊಂಡೋಗಿ ನನ್ನನ್ನು ಅವ್ರ ಹತ್ರ ಅಂತ. ಅಲ್ಲಿ ಹೋದಾಗ ಅವರನ್ನು ನೋಡಿ ಸರೆಂಡ್ರ್ ಆಗಿಬಿಟ್ಟೆ. ನಾನು ಸರೆಂಡ್ರಾಗಿ ಅವ್ರ ಹತ್ರ ಬೆಳಗ್ಗೆ ಹೋಗೋದು, ನಾವು ಚಾಮರಾಜಪೇಟೆ, ಅದು ಕಂಟೋನ್ಮೆಂಟು, ರಾತ್ರಿ ಹೋಗೋದು, ಅಲ್ಲಿ ಸರ್ವಿಸ್ ಮಾಡೋದು, ಬೆಳಗ್ಗೆ ಬಂದುಬಿಟ್ಟು ಮತ್ತೆ ಇದಕ್ಕೆ ಹೋಗ್ತಾಯಿದ್ದೆ, ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ಮಾಡ್ತಾ ಅದು ಮತಚೂರು ಇದಾದಮೇಲೆ ರಿಸೈನ್ ಮಾಡಿಬಿಟ್ಟು ಈ ಲೈನಿಗೆ ಪ್ರಥಮವಾಗಿ ಬಂದಾಗ ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ಲೀಲಾದೇವಿಯವ್ರ ಪ್ರಸಾದ್ ಅವರು ಮಿನಿಸ್ಟ್ರ್ ಗೊತ್ತಲ್ಲ, ಲೀಲಾದೇವಿ ಪ್ರಸಾದ್, ಅವರ ಒಂದು ಇದರಲ್ಲಿ ಟೀಚರಾಗಿ ನನ್ನನ್ನು ತಗೊಂಡು ವ್ಯವಸ್ಥೆ ಮಾಡಿದ್ರು. ಆಮೇಲೆ 75ರಲ್ಲಿ ನಾನು ನಮ್ಮದೇ ಆದಂಥ ಒಂದು ಸಮಸ್ಯೆ ಇರಲಿ ಅಂತೇಳಿ ಶುರು ಮಾಡಿ ಆಡುಗೋಡಿನಲ್ಲಿ ಪ್ರಥಮವಾಗಿ ಒಂದು ನರ್ಸರಿ ಶುರು ಮಾಡಿದ್ವಿ. ದುಡ್ಡಿಲ್ಲ ಆಗ, ಆದರೂ ನಮಗೆ 100 ರೂಪಾಯಿ ಏನೋ ಕೊಡ್ತಾಯಿದ್ರು ಟೀಚರ್ ಕೆಲಸಕ್ಕೆ. ಅದರಲ್ಲಿ ನಾವು ಇದನ್ನೆಲ್ಲ ಕೂಡಿಟ್ಕೊಂಡು ಅದನ್ನು ಶುರು ಮಾಡಿದ್ವಿ, ಒಂದೊಂದು. ಆಮೇಲೆ ಅಲ್ಲಿಂದ ಬಂದು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಹೆಬ್ಬಾಳಕ್ಕೆ ಬಂದ್ವಿ. ಹೆಬ್ಬಾಳದಿಂದ ಇಲ್ಲಿಗೆ ಬಂದ್ವಿ. 1 by 1 ಭಾಳ ಕಷ್ಟ ಆಗಿದೆ, ಭಾಳ ನಷ್ಟವೂ ಆಗಿದೆ.
ಹೌದಲ್ಲ, ಕಷ್ಟ ನಷ್ಟ ಎಲ್ಲ ಆಗಿ ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ ನಾವು. ಇವತ್ತಿಗೆ ಮುಂಚೆ ಎಲ್ಲ ಆ, ನಮ್ಮವರು ನಾವು ಅಂತ ಹೇಳ್ತಿದ್ದಂತಹ ಕಾಲ ಇತ್ತು. ಈಗ ನಾನು ನಂದು ಅಂತ ಹೇಳುವಂತಹ ಕಾಲ. ಇಂಥದ್ರಲ್ಲಿ ಸಮಾಜ ಸೇವಾ ಅನ್ನೋ ಒಂದು ಮನಸ್ಥಿತಿನೇ ಯಾರಲ್ಲೂ ಇಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಒಂದು ನಾನೇನು ಹೇಳ್ತೀನಿ ಅಂತ ಹೇಳಿದರೆ, ಸಮಾಜ ನಮಗೆ ಸಾಕಷ್ಟು ಕೊಟ್ಟಿದೆ. ಸಾಕಷ್ಟು ಕೊಟ್ಟಿರೋದು ಹೇಗೆ ಕೊಟ್ಟಿದೆ? ಕೆಲಸ ಮಾಡೋ ಸಂಪಾದನೆ. ಆ ಸಂಪಾದನೆ ಎಲ್ಲಿಂದ ಬಂತು? ಸಮಾಜದಿಂದನೇ. ಆ ಸಮಾಜ ನಮಗೆ ಕೊಟ್ಟು ಬೆಳೆಸಿರೋದಕ್ಕೆ ಸಮಾಜ ಋಣ ತೀರಿಸ್ಬೇಕಲ್ಲ. ಆ ತೀರಿಸ್ಬೇಕು ಅಂತ ನಾನು ಹೇಳ್ತೇನೆ. ನಿಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡಿ, ಹೆಣ್ಮಕ್ಳಿಗೆ ಏನಾದ್ರು ಸಮಸ್ಯೆ ಆಯ್ತಂದರೆ ಕೆಲಸದೇನು ವ್ಯವಸ್ಥೆ ಆದರೆ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ನನ್ನ ಒಂದು ಸಹಾಯ ಮಾಡಿ. ಈಗ ಯಾರೋ ಒಳ್ಳೆ ನಮ್ಮ ಥರ ಆಶ್ರಮದಲ್ಲಿ ತುಂಬ ಜನ ನಮಗೆ, ಅದಕ್ಕೆ ನಾನು ಹೇಳ್ತೀನಿ, ಸರ್ವ ಸೇವಾಕರ್ತರಿಗೆ, ಸರ್ವ ದಾನಿಗಳಿಗೆ, ಸರ್ವ ಶ್ರಮಜೀವಿಗಳಿಗೆ, ಸಂರಕ್ಷಕರಿಗೆ, ಜೈ ಜವಾನ್ ಜೈ ಕಿಸಾನ್ ಅವರಿಗೆ ಅಂತ ನೆನಪು ಮಾಡ್ಕೊಳ್ತಾ ಇರ್ತೀನಿ ನಾನು. ಯಾಕೆಂದರೆ ಅವರು ಅಷ್ಟು ಜನ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಆ ದಾನಿಗಳು ಕೊಡ್ತಿದ್ದರು. ಮತ್ತು CSR ಫಂಡಿಂದ ತುಂಬ ಶುರುವಿನ ತುಂಬ ಕಷ್ಟಪಟ್ಟಿದ್ದೀವಿ. ಮತ್ತು ಇಲ್ಲಿ ಶಿವನ ದೇವಸ್ಥಾನ ಇದೆ. ಆ ಶಿವನ ದೇವಸ್ಥಾನದಲ್ಲಿ ಅಲ್ಲಿ ಸರ್ವಿಸ್ ಕೊಟ್ಟು ಅಲ್ಲಿ ಹೋಗಿ ಬೇಡ್ಕೊತಾ ಇದ್ವಿ. ಮತ್ತು ಅಲ್ಲಿಂದ ಇನ್ನೊಂದು ಕಡೆ ಬಂದ್ವಿ. ಅದು ಭೂತ್ ಬಂಗ್ಲಾ ಅಂತಿದ್ದರು. ಯಾವ ಬಂಗ್ಲಾಗ್ಲೂ ನಡಿ ಹೋಗೋಣ ಅಂತೇಳಿ ತುಂಬ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಇಲ್ಲಿ ಯಾರೋ ಒಬ್ಬರು ಡೊನೇಷನ್ ಮಾಡಿದ ಜಾಗ, ಹಾಗೆಯೇ ಒಂದೊಂದೇ ಕಟ್ಕೊಂಡು ಈ ಮಟ್ಟಕ್ಕೆ ಬಿಲ್ಡಿಂಗ್ ಬಂದು ಇಲ್ಲಿ ಸುಮಾರು ಜನ ಓದಿ ಮುಂದೆ ಹೋಗಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ವಾಪಸ್ ಸರ್ವಿಸ್ ಕೊಡ್ತಾರೆ, ಡೊನೇಷನ್ ಕೊಡ್ತಾರೆ. ಮತ್ತು ಬಸವ ಜಯಂತಿ ಅಂತ ಮಾಡ್ತೀವಿ ವರ್ಷಕ್ಕೊಂದು ಸಾರಿ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಅವ್ರ ಕೈಲಾಗಿ ಸೇವೆ ಮಾಡ್ತಾರೆ. ಮಾಡಿಬಿಟ್ಟು ಆಮೇಲೆ ಕನೆಕ್ಷನ್ ಇದೆ. ಮತ್ತು ಸ್ಕಾಲರ್ಶಿಪ್ಗಳು ಕೊಡ್ತಾರೆ. ಯಾರು ಡೊನೇಷನ್ ಬರ್ತಾರಲ್ಲ, ನಿಮ್ಗೇನು ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ಅಂತ, ಮಕ್ಕಳಿಗೆ ಬಟ್ಟೆ ಆಗುತ್ತೆ ಎಲ್ಲ. ಆಗ ಏನು ಕಷ್ಟಪಟ್ಟಿದ್ವಿ ನಿಮ್ಗೆ ಹೇಳಿದ್ರೆ ನಿಮಗೆ ಬೇಜಾರಾಗಲ್ಲ, ನೋವಾಗ್ಬೋದು. ಶುರು ನಾವು ಮಂಡಿಪೇಟೆ ಗೊತ್ತಲ್ಲ, ಅಲ್ಲಿ ಲಾರಿನಲ್ಲಿ ರೇಷನ್ ಬರುತ್ತಲ್ಲ, ಇದು ಅಕ್ಕಿ ಅದೇನೇನೋ ಬೇಳೆ ಗೀಳೆಲ್ಲ ಅದು ತೆಗೆದುಬಿಟ್ಟು ಒಳಗಡೆ ಹಾಕೋ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಿರ್ತಲ್ಲ, ಅದನ್ನು ಆರಿಸ್ಕೊಂಡು ಬಂದು ಅದನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ದಾರಿನಲ್ಲಿ ಎಲ್ಲರೂ ಕಡ್ಡಿಗಳು ಸಿಕ್ಕಿದ್ರೆ, ಈ ತೆಂಗಿನಕಾಯಿ ಮೊಟ್ಟೆಗಳು ಬಿಸಾಕಿರ್ತಾರಲ್ಲ, ಅದನ್ನು ತೊಗೊಂಡು ಬಂದು ನೀರೊಲೆಗೆ ಅದಕ್ಕೆಲ್ಲ ಬಳಸ್ಕೊತಾ ಇದೆಲ್ಲ ಇದೆ. ಮಾಡಿದಾಗ ಒನ್ ಬೈ ಒನ್ ಅದು ಮಾಡ್ತಾ ಇಲ್ಲೊಂದು ಶಕ್ತಿನಗರ ಅಂತಿತ್ತು. ಅವ್ರಿಗೆ ಸ್ವಲ್ಪ ಸಮಸ್ಯೆ ಬರ್ತಿತ್ತು. ಆ ಸಮಸ್ಯೆ ಹೇಳೋದು ಬೇಡ, ಆ ಸಮಸ್ಯೆ ಪರಿಹಾರ ಮಾಡಿ ಶಕ್ತಿ ಮಹಿಳಾ ಸಮಾಜ ಅಂತ ಮಾಡಿಕೊಟ್ಟು ಅವ್ರನ್ನೇನು ಸಮಸ್ಯೆ ಯಾರು ತೊಂದರೆ ಮಾಡಬಾರ್ದು ಆ ರೀತಿ ಟ್ರೈನಪ್ ಮಾಡಿಬಿಟ್ವಿ. ಪೊಲೀಸ್ ಸ್ಟೇಷನ್ ಕರಿತಿದ್ರಲ್ವಾ, ಆವಾಗ ನೀ ಏನು ಮಾಡಬೇಡಮ್ಮ, ಯಾರು ನೀವು ಅಂತಂದರೆ ಶಕ್ತಿ ಮಹಿಳಾ ಸಮಾಜದ ಪ್ರೆಸಿಡೆಂಟ್ ಅಧ್ಯಕ್ಷರು ಅಂತ ಹೇಳ್ಬಿಡು. ಆವಾಗ ನಿನಗೇನು ಮಾಡ್ತೀವಿ ಕೂತ್ಕೊಂತ. ಆವಾಗ ನಮ್ಮನ್ನು ಹುಡ್ಕೊಂಡು ಬಂದಿದ್ದರು ಪೊಲೀಸ್ನವರು. ನಾನಂದೆ ಅದು ಯಾರ್ದು, ಅದು ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಗ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿ ಆ ಜಾಗನ ಅವ್ರ ಮಗ ಕುಪ್ಪಸ್ವಾಮಿ ಅಂತಿದ್ದರು, ಅವ್ರ ಮಗ ಏನು ಮಾಡಿಬಿಟ್ಟಿದ್ದಾರೆ ಭಾಸ್ಕರ್ ಅಂತ ಹೇಳಿಬಿಟ್ಟು, ನನಗೆ ಗೊತ್ತಿಲ್ಲ, ನನ್ನ ಹೆಸರಲ್ಲಿ ಮಾಡಿಕೊಟ್ಬಿಟ್ಟಿದ್ದಾರೆ ಅಷ್ಟು ಜಾಗನ. ನನಗೆ ಗೊತ್ತಿಲ್ಲ. ಆ ಲೀಡರ್ ಏನು ಮಾಡಿದ್ದಾರೆ, ಮನುಷ್ಯ ಟ್ರಂಕಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಪತ್ರ. ಆಮೇಲೆ ಅವರೇನು ಹೇಳಿದ್ರು, ಅಮ್ಮ ನಮಗೇನೋ ಮಾಡಿಕೊಡಿಮ್ಮ, ನಿಮ್ಮ ಹೆಸರು. ಅಪ್ಪ ಬೆಳಗ್ಗೆ 6 ಗಂಟೆಗೆ ಹೋಗ್ತಾ 6 ಅವ್ರು ಕೆಲಸ ಕೊಟ್ಟು ಹೋಗ್ತಾರೆ ಅಂತ ಹೋಗಿ ಒಂದು ಮೀಟಿಂಗ್ ಮಾಡಿ ಯುವಕರನ್ನ ಮತ್ತು ಮಕ್ಕಳನ್ನೆಲ್ಲ ಶಾಲೆ ಕಳಿಸಿ ಅವ್ರ ಮಹಿಳೆಯರನ್ನೆಲ್ಲ ಹೊರದುಂಬಿಸಿ ಗಂಡಸರಿಗೆಲ್ಲ ಹೇಳಿ ಬಿಡಬೇಕಂತ ಹೇಳಿ ಮಾಡಿದ್ಮೇಲೆ, ಅಮ್ಮ ನನ್ನ ಹತ್ರ ಇದೆ ಪತ್ರ ತೆಕ್ಕೊಟ್ರು. ಅಯ್ಯೋ ಪುಣ್ಯಾತ್ಮ, ಮೊದಲೇ ಕೊಟ್ಟಿದ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತಂದೆ. ಆವಾಗೇನು ಮಾಡಿದ್ರು, ಆ ಪತ್ರ ಬಂದಿದ್ದೆ ಒಂದೇ ವಾರದಲ್ಲಿ ಎಲ್ರಿಗೂ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟೆ. ಅಷ್ಟು ಜನಕ್ಕೂ ಎಲ್ಲರಿಗೂ ಆಯಿತು. ಆಮೇಲೆ ಈಗ ಆ ಮನೆ ಕಟ್ಸೋದಕ್ಕೆ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದ್ವಿ. ಸ್ಯಾಂಕ್ಷನಾಗಿ ಬಂದೇ ಬಿಡ್ತು. ಆಮೇಲೆ ಅವರಿಗೆ ಒಬ್ಬೊಬ್ಬರಿಗೆ ಒಂದು 20,000 ಸಾವಿರ ರೂಪಾಯಿ ಅಂತ. ನಿಮಗೆ ಕಲ್ಲಿದೆ, ಕಲ್ಲು ಹೊಡೆಯೋರು, ಕಲ್ಲಿದೆ, ಜಲ್ಲಿ ಇದೆ, ಬೋರ್ಡರ್ಸ್ ಇದೆ, ಮರಳು ಬೇಕು ತರಿಸ್ಕೊಳ್ಳಿ, ಫೌಂಡೇಶನ್ನು ಭದ್ರ ಹಾಕಿ, ಯಾಕೆಂದರೆ ನೀವಿರಲಿಕ್ಕೆ ನಿಮ್ಮ ಮಕ್ಕಳು ಇರಲಿಕ್ಕೆ ಅಂತ ಈಗಂತೂ ಗ್ರೌಂಡು 1st 2nd 3rd ಕಟ್ಟಿದ್ದಾರೆ. ನೋಡ್ಲಿಕ್ಕೆ ಅಷ್ಟು ಖುಷಿ ಆಗಿಬಿಡುತ್ತೆ ನಮಗೆ. ದೊಡ್ಡವರು ಮಾಡ್ಬೋದು, ಅಲ್ಲಿಂದನೇ ಬೆಳಿಬೋದು. ಅಲ್ಲ, ಸಣ್ಣ ಮಕ್ಕಳು ಏನಾಗ್ತಾರೆ, ಸಣ್ಣ ಮಕ್ಕಳು ಪುಟಾಣಿಗಳಾಗಲ್ಲ. ಇನ್ನು ಹೈಸ್ಕೂಲ್ ಮಕ್ಕಳು
ಸರ್ವಿಸ್ ಕೊಡ್ಬೋದು. ಹಣ ಇರ್ತಕ್ಕಂಥ ಸಾಹುಕಾರ ಮಕ್ಕಳು ಇರ್ತಾರಲ್ಲ, ಅವ್ರು ಇನ್ನೊಬ್ಬರು ಕೊಡ್ಬೋದಲ್ಲ, ಒಬ್ರಿಗೊಬ್ರು ಸಹಾಯ ಮಾಡ್ಬೋದಲ್ಲ, ಬೇರೆ ರೂಪದಲ್ಲಿ ಮಾಡ್ಬೋದು. ಪುಸ್ತಕ ಇರಲ್ಲ, ಪುಸ್ತಕ ಕೊಡೋದು. ಈಗ ನಮ್ಮಲ್ಲಂತೂ ಸುಮಾರು ಶಾಲೆಗಳಿಗೆ ನಾವು ಬುಕ್ಸ್ಗಳು, ನೋಟ್ ಬುಕ್ಸ್ ಎಲ್ಲ ಕೊಟ್ಟಿದ್ದು, ನಮ್ಗೆ ಆಗಿ ಉಳಿದಿದ್ದನ್ನು ನಾವು ಇನ್ನೊಂದು ಕಡೆಗೆ ಹಂಚಿಬಿಡ್ತೀವಿ ಅದನ್ನು. ಮತ್ತು 1 ಕೋಟಿ ಗಿಡಗಳು ಹಾಕಬೇಕು ಪರಿಸರಕ್ಕಾಗಿ ಅಂತ 40 ಲಕ್ಷ ಆಯಿತು, ಇನ್ನು 60 ಲಕ್ಷ ಇದೆ, ಇನ್ನೊಂದು 2-3 ವರ್ಷದಲ್ಲಿ ಮುಗಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಏನೋ ಒಂದು ಸರ್ವೀಸು. ಇದಕ್ಕೆಲ್ಲರ ಸಹಕಾರ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮತ್ತು ಕಂಪ್ನಿಗಳು, ದಾನಿಗಳು ಮತ್ತು ಶ್ರಮಜೀವಿಗಳು. ನಿಮಗೊಂದು ಪದ್ಯ ಹೇಳಿದ್ನಲ್ಲ, ಒಂದೇ ವಚನ ಹೇಳಿದ್ನಲ್ಲ, ಆ ರೀತಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಾಯ, ಮತ್ತು ನಮ್ಮಲ್ಲಿ ಇರತಕ್ಕಂಥ ಏನು ವರ್ಕ್ ಮಾಡ್ತಾರಲ್ಲ, ಕೆಲಸ ಮಾಡ್ತೀವಿ, ಕೆಲಸ ಅಂತ ಹೇಳೋದಕ್ಕಿಂತ ನಾವು ಸೇವೆ ಅಂತ ಹೇಳ್ಬೋದು. ಅವರೆಲ್ಲರೂ ಇರೋದು ನಾವಿಲ್ಲಿ ಮಾಡೋಕ್ಕಾಗತ್ತೆ, ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. ಅದರಲ್ಲಿ ನಮ್ಮ ಇವರು ಕಾಂತಮ್ಮ ಅಂತಿದ್ದಾರೆ ಸೆಕ್ರೆಟ್ರಿ, ಅವರು ನಾವಿಬ್ಬರು ಒಟ್ಟಿಗೆ ಮಾತಾ ಜೊತೆ ಹೋಗಿ ಅಲ್ಲಿಂದ ವಾಪಸ್ ಬಂದು ನಾವಿಬ್ಬರು ಸೇರಿ ಇದನ್ನು ಕಟ್ಟಿ ಬೆಳೆಸ್ಕೊಂಡು ಹೋಗಿ ನಾವೆಲ್ಲ ಹೀಗಿದ್ದೀವಿ. ಕಮಿಟಿಯವರು ಸಹ ಹೀಗಿದ್ದಾರೆ, ನೀವೇನೇ ಮಾಡಿಮ್ಮ ನಾವು ಎಸ್ ಅಂತೀವಿ ಅಂತ ಹೇಳ್ಬಿಟ್ಟು. ಈ ಮಾಡ್ತಾ ಸಾಕಷ್ಟು ಕಷ್ಟಗಳಿಗೆ ಈಡಾಯಿತು. ಕೆಲವರು ಇರ್ತಲ್ಲ ಅದನ್ನು ಸಹ ಪರಿಹಾರ ಆಯಿತು, ಭಗವಂತ ಅದು ಪರಿಹಾರ ಮಾಡಿದ್ದಾನೆ. ಸೊ ಅದರಿಂದ ಯಾರ್ಯಾರು ಇದಕ್ಕೆ ಕೈ ಅವರೆಲ್ಲರೂ ಸಹ ತುಂಬ ಜನ ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ಲೂ. ಮತ್ತು ನಿಮಗೆ ಬಯೋಡಾಟಾ ಕೊಡ್ತೀವಿ, ಜಸ್ಟ್ ಇಫ್ ಯು ಗೋ ದಟ್, ಅದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗೆ ಎಲ್ಲಿ ಅಂತ ಎಲ್ಲ ರಂಗದಲ್ಲೂ. ಮತ್ತು ಇದು ಫ್ಯಾಮಿಲಿ ಕೌನ್ಸಿಲಿಂಗು, ಜಗಳ ಮಾಡ್ಕೊಂಬರ್ತಾರಲ್ಲ, ಅವ್ರು ಅವ್ರನ್ನ ಇಬ್ಬರನ್ನು ಕೂಡಿಸಿ ಮಾತಾಡಿ, ಬೇರೆ ಕೂಡಿಸಿ ಮಾತಾಡೋದು, ಮತ್ತು ಒಬ್ಬರನ್ನು ಕೂಡಿಸಿ ಮಾತಾಡೋದು, ಹೆಚ್ಚು ಕಡಿಮೆ ಗಂಡಸು ಗೊತ್ತಾಯ್ತು ರಿಪೇರಿ ಮಾಡೋದು ಮಾಡಿಬಿಟ್ಟು ಇಬ್ಬರನ್ನು ಜೊತೆ ಮಾಡಿ ಕಳಿಸ್ಕೊಡ್ತೀವಿ. ತೀರ ಆಗಲ್ಲ ಅಂದರೆ ಅಮ್ಮ ನೀವು ಏನೋ ಇದಕ್ಕೆ ಹೋಗಿ ಕೋರ್ಟ್ಗೆ ಮಾಡ್ತೇವೆ, ಎಲ್ಲೋ 100ಕ್ಕೆ 1 ಭಾಗ ಮಾತ್ರ, ಇನ್ನು ಉಳಿದಿದ್ದು ಇಲ್ಲೇ ಸೆಟ್ ಮಾಡಿಬಿಡ್ತೀವಿ. ನಾವು ಮಾತಾಡುವಂಥ ಇದರಲ್ಲಿ ಅವರು ಬದಲಾವಣೆ ಆಗಿಬಿಡ್ತಾರೆ. ಅದೊಂದು ಖುಷಿ ಆಯಿತು. ಸೊ ಈ ಥರದ್ದು ಸಾಕಷ್ಟು ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ಇವಿಷ್ಟು ಡಾಕ್ಟರ್ ಎಸ್ ಟಿ ಸುಶೀಲಮ್ಮ ಅವರ ಮಾತು. ದೀನದಲಿತರ ಸೇವೆ, ಮಹಿಳೆಯರ ಸೇವೆ, ಮಕ್ಕಳ ಸಂರಕ್ಷಣೆಯಿಂದ ಹಿಡಿದು ಫ್ಯಾಮಿಲಿ ಕೌನ್ಸಿಲಿಂಗ್ ತನಕ ಎಲ್ಲದರಲ್ಲೂ ಕೂಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ನಾನು ಬಯಸಿರಲಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು. ಆದರೆ ಸುಶೀಲ್ ಅಮ್ಮ ಅಂತ ಅವರಿಗೆ ಸಿಕ್ಕಿರುವಂತಹ ಈ ಒಂದು ಪ್ರಶಸ್ತಿ, ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ನ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.